46ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚೀಲದಲ್ಲಿ 6 ಕೆಂಪು, 5 ನೀಲಿ ಮತ್ತು 4 ಹಸಿರು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನ ಹೊರತೆಗೆದಾಗ ಅದು ಒಂದು ಹಸಿರು ಚೆಂಡು ಅಲ್ಲದ ಸಂಭವನೀಯತೆ, ಕೆಂಪು ಚೆಂಡು ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು 6 + 5 11 + 4 15 ಚೆಂಡುಗಳು. ಸೊ ಇಲ್ಲಿ ಹಸಿರು ಚೆಂಡು ಅಲ್ಲದ ಸಂಭವನೀಯತೆ ಅಂದ್ರೆ ಏನಾಗಿರುತ್ತೆ, ಅದು ಕೆಂಪಾಗಿರುತ್ತೆ ಇಲ್ಲ ನೀಲಿ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಹಸಿರು ಅಲ್ಲದ ಸಂಭವನೀಯತೆ ಎನ್ ಆಫ್ E1 ಸೊ ಏನಾಗುತ್ತೆ 11 ಆಗತ್ತೆ. ಹಾಗಾಗಿ ಇಲ್ಲಿ ಸಂಭವನೀಯತೆಯನ್ನು ಲೆಕ್ಕಾಚಾರ ಹಾಕಿದಾಗ ಪಿ ಆಫ್ E1 is equal to 11 divided by 15. ಸೊ ಪಿ ಆಫ್ ಇ ಅಂದ್ರೆ ಹಸಿರು ಚೆಂಡು ಅಲ್ಲದ ಸಂಭವನೀಯತೆ ಏನಾಯ್ತು 11 ಡಿವೈಡೆಡ್ ಬೈ 15 ಆಗತ್ತೆ. ಈಗ ಕೆಂಪು ಚೆಂಡು ಆಗಿರುವ ಸಂಭವನೀಯತೆ. ಸೊ ಇಲ್ಲಿ ಕೆಂಪು ಚೆಂಡುಗಳು ಎಷ್ಟಿದೆ 6. ಸೊ ಹಾಗಾಗಿ ಇಲ್ಲಿ ಎನ್ ಆಫ್ E2 ಕೆಂಪು ಚೆಂಡು ಆಗಿರುವ ಸಂಭವನೀಯತೆ 6. ಸೊ ಹಾಗಾಗಿ ಇಲ್ಲಿ ಸಂಭವನೀಯತೆಯನ್ನು ಲೆಕ್ಕಾಚಾರ ಹಾಕಿದಾಗ ಸೊ ಪಿ ಆಫ್ E2 ಏನಾಗುತ್ತೆ ಎನ್ ಆಫ್ E2 6 divided by 15 ಆಗತ್ತೆ.